ಕೇರಳದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಿಪಿಐಎಂನ ಪೊಲಿಟ್ ಬ್ಯೂರೋ ಸದಸ್ಯ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಇಡಿ ನಡೆಸಿದ ದಾಳಿ ಹಾಗೂ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಎಡಪಂಥೀಯ ನಾಯಕರ ಬಂಧನವನ್ನು ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಮಾರ್ಕ್ಸ್ವಾದಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಯದೇವ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಹಿರಿಯ ನಾಯಕಿ ಬೃಂದಾ ಕಾರಟ್, ಪೊಲಿಟ್ ಬ್ಯೂರೋ ಸದಸ್ಯ ಅಶೋಕ್ ದವಳೆ, ವಿಜು ಕೃಷ್ಣನ್ ಸೇರಿದಂತೆ ಹಲವು ನಾಯಕರನ್ನು ದೆಹಲಿ ಪೊಲೀಸರು ಅಕ್ರಮವಾಗಿ ಬಂಧಿಸಿರುವುದನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಇಡಿ ರಾಜಕೀಯ ಪ್ರೇರಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಪಿಣರಾಯಿ ವಿಜಯನ್ ಅವರಿಗೆ ಎಕ್ಸಾಲಾಜಿಕ್ ಪ್ರಕರಣದೊಂದಿಗೆ ಯಾವುದೇ ಸಂಬಂಧ ಇಲ್ಲವೆಂದು ನ್ಯಾಯಾಲಯಗಳು ಹಲವು ಬಾರಿ ಸ್ಪಷ್ಟಪಡಿಸಿದ್ದರೂ ರಾಜಕೀಯ ಹಗೆತನದಿಂದ ಅವರನ್ನು ಗುರಿಯಾಗಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇರಳದ ರಾಜಕೀಯ ಬೆಳವಣಿಗೆಗಳ ನಡುವೆಯೇ ಈ ದಾಳಿ ನಡೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷಗಳ ನಾಯಕರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಸಿರುವಂತಹ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವದ ಮೇಲಿನ ದಾಳಿಯನ್ನು ಖಂಡಿಸೋಣ. ಕಾಮ್ರೇಡ್ ಪಿಣರಾಯಿ ವಿಜಯನ್ ಅವರ ಜೊತೆ ನಾವಿದ್ದೇವೆ. ನಿನ್ನೆ ಆದಂತಹ ಒಂದು ಘಟನೆ ಏನು ಕೇರಳದಲ್ಲಿ ಮುಖ್ಯಮಂತ್ರಿ, ಇವಾಗ ಹಾಲಿ ಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸತೀಶನ್ ಅವರು ಮಾನ್ಯ ಪ್ರಧಾನಿಯವರಾದಂತಹ ಮೋದಿಯವರ ಹತ್ರ ಹೋಗಿ ಮೀಟಾಗಿ ಬಂದ ಅರ್ಧ ಗಂಟೆನಲ್ಲಿ ಏನು ಕೇರಳದ ಮಾಜಿ ಮುಖ್ಯಮಂತ್ರಿ ಕಾಮ್ರೇಡ್ ಪಿಣರಾಯಿ ವಿಜಯನ್ ಅವರ ಮನೆ ಮೇಲೆ ಇಡಿಯನ್ನು ರೈಡ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದು ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಇಡಿಯನ್ನು ರೈಡ್ ಮಾಡಿಸುವಂಥ ಒಂದು ಮೂಲಕ ವಿರೋಧ ಪಕ್ಷವನ್ನು ನಾಶ ಮಾಡೋದಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ ಮೋದಿ ಸರ್ಕಾರ ಹೊರಟಿರುವಂಥದ್ದು. ಇದನ್ನು ಖಂಡಿಸಿಬಿಟ್ಟು ನಿನ್ನೆ ದೆಹಲಿಯಲ್ಲಿ ಆದಂತಹ ದೊಡ್ಡ ಮಟ್ಟದ ಹೋರಾಟ ಏನು CPIM ಪಕ್ಷದ ಮುಖಾಂತರ ಹೋರಾಟ ಏನಾಯಿತು, ಆ ಒಂದು ಹೋರಾಟದಲ್ಲಿ ನಮ್ಮ ಪಕ್ಷದ ಪೊಲಿಟ್ ಬ್ಯೂರೋ ಮೆಂಬರ್ಸ್ಗಳನ್ನೆಲ್ಲ ಇವತ್ತು ಅರೆಸ್ಟ್ ಮಾಡಿರುವಂಥದ್ದು. ಅದನ್ನು ಕೂಡ ನಾವು ಖಂಡಿಸ್ತೀವಿ. ಇಡೀ ದೇಶಾದ್ಯಂತ ಈ ಒಂದು ಏನು ಕೇಂದ್ರದಲ್ಲಿ ಇರುವಂತಹ BJP ಸರ್ಕಾರ ಏನಿದೆ, ಇದು ಸಂಪೂರ್ಣವಾಗಿ ಇವತ್ತು ವಿರೋಧ ಪಕ್ಷಗಳನ್ನು ನಾಶ ಮಾಡಬೇಕು ಅಂತೇಳಿ ಹೊರಟಿದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು CPIM ಪಕ್ಷ ಒಪ್ಪೋದಿಲ್ಲ, ನಾವು ಬಿಡೋದು ಇಲ್ಲ ಅಂತ ನಾವು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಹೋರಾಟವನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ತೆಗೆದುಕೊಂಡು ಹೋಗಿ ಇವತ್ತು BJP ಸರ್ಕಾರದಿಂದ ಇವತ್ತು ಏನು ಅನ್ಯಾಯ ಆಗ್ತಾಯಿದೆ ಜನಗಳಿಗೆ, ಈ ಜನಗಳಿಗೆ ಏನು ಯುವ ಜನಾಂಗಕ್ಕೆ ಇವತ್ತು ಕೆಲಸ ಇಲ್ಲ. ಈ ಸರ್ಕಾರ BJP ಇವತ್ತು ಮಾಡೋ ಕೆಲಸ ಮಾಡ್ತಿಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಬೀಜ ಗೊಬ್ಬರ ಸಿಗ್ತಿಲ್ಲ. ಇಂಥ ಕೆಲಸಗಳು ಮಾಡ್ರಪ್ಪ ಅಂದರೆ ಕಾರ್ಮಿಕ ಮುಖಂಡರನ್ನ ನೀವೇನೋ ಭಾರಿ ಭ್ರಷ್ಟಾಚಾರ ಮಾಡಿದ್ರಿ ಅಂಥೇಳಿ ಏನು ಇಡಿ ಮುಖಾಂತರ ದಾಳಿ ಮಾಡಿಸೋಂಥದ್ದು, ದಾರಿ ತಪ್ಪಿಸೋಂಥದ್ದು ಸರ್ಕಾರದ ನೀತಿಗಳು ಸರಿಯಿಲ್ಲ. ಇವತ್ತು ಉದ್ಯೋಗಗಳಿಲ್ದಂಗೆ ಹಳ್ಳಿಗಳಲ್ಲಿ ಬೀದಿ ಅಲಿತಿದ್ದಾರೆ, ಏನು ಕೆಲಸ ಇಲ್ದಂಗೆ. ಇಂಥ ಕೆಲಸಗಳು ಮಾಡೋದು ಬಿಟ್ಟು ಇವತ್ತು ಈ ಮೋದಿ ಸರ್ಕಾರ ವಿಪರೀತ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, 1 ಎಕರೆ ಉಳುಮೆ ಮಾಡೋಕ್ಕಾಗ್ತಿಲ್ಲ ಇವತ್ತು ಡೀಸೆಲ್ ರೇಟಾಗಿ. ಹಲವಾರು ಬೆಲೆಗಳು ಏರಿಕೆ ಆಗಿದೆ, ಬೇಳೆಕಾಳುಗಳಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಎಲ್ಲದೂ ಕೂಡ. ಇಂಥ ಕೆಲಸ ಮಾಡೋದು ಬಿಟ್ಟು ಈ ಬೆಲೆ ರೇಟ್ ಕಡಿಮೆ ಮಾಡೋದು ಬಿಟ್ಟು ಇವತ್ತು ದಾರಿ ತಪ್ಪಿಸೋ ಕೆಲಸ ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ಮೋದಿ ಆಟ ನಡೆಯೋದಿಲ್ಲ. ಎಕ್ಸಾಂಪಲ್ಲಾಗಿ ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಇವತ್ತು ಯುವ ಜನರು ಏನು ಸುಪ್ರೀಂ ಕೋರ್ಟ್ ಜಡ್ಜು ನೀವೆಲ್ಲ ಏನು ಕಾಕ್ರೋಚ್ಗಳಿದ್ದಂಗಂತೆ ಅಂದಿದ್ದಕ್ಕೆ ಇವತ್ತು ಸ್ವಂತಾಗಿ ಕ್ರಿಯೇಟ್ ಮಾಡಿ ಇವತ್ತು ಮೊಬೈಲ್ ಮುಖಾಂತರ ಬಿಟ್ಟಿದ್ದಕ್ಕೆ ಇವತ್ತು ಮಿಲಿಯನ್ ಗಟ್ಟಲೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಥರನೇ ಯುವ ಜನರು ಮುಂದಿನ ದಿನಗಳಲ್ಲಿ ಬರ್ತಾರೆ.